ನಾವೀಗ ಸಿಂಗಾಪುರ ವಾರ್ಡ್ನಲ್ಲಿದ್ದೀವಿ. ಎಷ್ಟೇ ಸತಿ ಕಂಪ್ಲೇಂಟ್ ಮಾಡಿ ಏನೇ ಮಾಡಿದ್ರು ಬರ್ತಾರೆ. ಕೃಷ್ಣ ಬೈರೇಗೌಡ ಅವರು ಬರ್ತಾರೆ, ಅವರು ಇವರು ಬರ್ತಾರೆ, ಬರೀ ನೋಡ್ಕೊಂಡು ಹೋಗ್ತಾರೆ. ಸರಿ ಆಗುತ್ತೆ ಅಂತಾರೆ. ಸಿಂಗಾಪುರ ಕೋಮ್ನರ್ ಅಂದರೆ ಕಾಂಗ್ರೆಸ್ ಬೆಲ್ಟು, ಅದು ನೋಟೆಡ್, ಯಾರನ್ನ ಬೇಕಾದರೂ ಹೇಳ್ತಾರೆ. ಅದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರತಕ್ಕಂಥ 14 ವಾರ್ಡ್ಗಳ ಪೈಕಿ ಸಿಂಗಾಪುರ ಕೂಡ ಒಂದು. ಇದು ಹೆಸರಿಗೆ ತಕ್ಕಂತೆ ಸಿಂಗಾಪುರ ಥರ ಇದೆಯಾ ಅಥವಾ ಸಿಂಗಾಪುರ ಅಂತ ಹೆಸರು ಮಾತ್ರ ಇಟ್ಕೊಂಡಿದೆಯಾ ಈ ವಾರ್ಡು ಅನ್ನುವಂಥದ್ದು ನಮ್ಮ ಪ್ರಶ್ನೆಯಾಗಿದೆ. ಬನ್ನಿ ಇಲ್ಲಿನ ನಿವಾಸಿಗಳು ಏನು ಹೇಳ್ತಾರೆ, ಇಲ್ಲಿ ಯಾವೆಲ್ಲ ಸಮಸ್ಯೆಗಳಿದ್ದಾವೆ ಒಂದೊಂದಾಗಿ ಕೇಳೋಣ. ಈ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನೀವು, ಇದು ರಾಜಕಾಲುವೆ ಅಂತ ಬರುತ್ತೆ. ಸೊ ಇದ್ರದ್ದು ಗೋಡೆ ನೋಡಿದ್ರಲ್ಲ ನೀವು, ಎಲ್ಲ ಹೆಂಗೆ ಬಿದ್ದೋಗಿದೆ ಅಂತ. ನಿಮ್ಗೆ ಆಲ್ಮೋಸ್ಟ್ ಯಾವುದು ಕಟ್ಟೆ ಯಾವುದು ಉಳಿದಿಲ್ಲ, ಕಂಪ್ಲೀಟಾಗಿ ನಿಮಗೆ ಝೀರೋ ಆಗೋಗಿದೆ. ಇಲಿಗಳು ಕೊರೆದು ಎಲ್ಲ ಕೊರೆದು ಎಷ್ಟೇ ಸತಿ ಕಂಪ್ಲೇಂಟ್ ಮಾಡಿ ಏನೇ ಮಾಡಿದ್ರು ಬರ್ತಾರೆ. ಕೃಷ್ಣ ಬೈರೇಗೌಡ ಅವರು ಬರ್ತಾರೆ, ಅವರು ಇವರು ಬರ್ತಾರೆ, ಬರೀ ನೋಡ್ಕೊಂಡು ಹೋಗ್ತಾರೆ. ಸರಿ ಆಗುತ್ತೆ ಅಂತಾರೆ. ಆಮೇಲೆ ಇಲ್ಲಿ ಆಲ್ಮೋಸ್ಟ್ ಬರೀ ಕಸ ಎಸೆಯವರೇ ಜಾಸ್ತಿ. ಒಂದಿನ ಕ್ಲೋಸ್ ಆಗಿಲ್ಲ, ಏನೂ ಇಲ್ಲ. ಹಂಗಾಗಿ ಇದು ತುಂಬ ಪ್ರಾಬ್ಲಮ್ ಆಗಿದೆ. ನಾವೀಗ ಸಿಂಗಾಪುರ ವಾರ್ಡ್ನ ನ್ಯೂ ಸಾಯಿ ಗಾರ್ಡನ್ ಏರಿಯಾದಲ್ಲಿ ಇದ್ದೀವಿ. ನೀವು ಈಗ ನೋಡ್ಬೋದು ನನ್ನ ಎಡಭಾಗದಲ್ಲಿ. ಸಿಂಗಾಪುರ ಅಂದ ತಕ್ಷಣ ನಾವು ಅವಾಗಲೇ ಹೇಳಿದ್ವಿ, ಆರಂಭದಲ್ಲಿನೇ ಒಂದು ರಾಜಕಾಲುವೆ ನಮ್ಮನ್ನು ಸ್ವಾಗತಿಸ್ತಾ ಇತ್ತು. ಈ ರಾಜಕಾಲುವೆ ಇತಿಹಾಸ ಏನಿದೆ ಅಂತ ನಮಗೆ ಗೊತ್ತಿಲ್ಲ ಸರ್. ಇಲ್ಲಿ ಜನ ಹೇಳ್ತಾ ಇದ್ದಾರೆ ಇದರಿಂದಾಗಿ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂದರೆ ಯಾವಾಗಲೂ ನೀರು ಹರಿತಾ ಇದೆ, ಕೊಳಚೆ ನೀರು. ಅದರಲ್ಲೂ ಕೂಡ ಈ ಕೆಲವರು ಜನ ಕಸಾಯಖಾನೆದು ತ್ಯಾಜ್ಯವನ್ನು ಎಸಿತಾರೆ. ಮತ್ತು ಬೆಳಗ್ಗೆನೇ ರಕ್ತ ಕೂಡ ಹರಿತಾ ಇರುತ್ತೆ, ನಮಗೆ ನೋಡೋಕ್ಕೆ ಆಗೋದಿಲ್ಲ. ಇದರಿಂದಾಗಿ ಸೊಳ್ಳೆಗಳ ಕಾಟ ವಿಪರೀತವಾಗಿ ನಮಗೆ ಕಾಡ್ತಾ ಇದೆ. ಮಲೇರಿಯಾ, ಡೆಂಗ್ಯೂನಂಥ ರೋಗ ರುಜಿನಗಳಿಂದ ನಾವು ಬಳಲಬೇಕಾಗಿದೆ. ಸಂಬಂಧಪಟ್ಟಂಥ BBMP ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಯಾರು ಕೂಡ ನಮ್ಮ ಬಗ್ಗೆ ಕ್ಯಾರೆ ಅಂತ ಇಲ್ಲ. ನಾವು ಯಾರಿಗೆ ಹೇಳೋಣ ಸಮಸ್ಯೆ ಅನ್ನುವಂಥದ್ದು ಇಲ್ಲಿನ ನಿವಾಸಿಗಳ ಸಮಸ್ಯೆಯಾಗಿದೆ. ರಾಜಕಾಲುವೆ ಜನ ಬಂದು ಹಾಕ್ಬಿಟ್ಟು ಹೋಗ್ತಾರೆ. ಎಲ್ಲೆಲ್ಲಿಂದನೂ ಬರ್ತಾರೆ ಗಾಡಿಗಳಲ್ಲಿ. ಕರೆಕ್ಟ್ 11 ಗಂಟೆ ರಾತ್ರಿ 12 ಗಂಟೆ ಬಂದು ಎಸೆದ್ಬಿಟ್ಟು ಹೋಗ್ತಾರೆ. ನಾವು ಫೋಟೋ ತೆಗೋಣ ಅಂದರೂ ಆಗಲ್ಲ. ಆ ಟೈಮಲ್ಲಿ ವಿ ವಿಲ್ ನಾಟ್ ಬಿ ರೆಡಿ. ಸೊ ಹಾಗಾಗಿ ಹಾಕ್ಬಿಟ್ಟು ಹೋಗ್ತಾರೆ. ಅದೇ ಸೊಳ್ಳೆ ಕಾಟ ಜಾಸ್ತಿ. ಒಂದು ವಾರ ಆಗಿದೆ ಕಸ ಎತ್ಕೊಂಡು ಹೋಗಿಲ್ಲ. ಜಾಸ್ತಿ ಕಸ ಎತ್ಕೊಂಡು ಹೋಗಲ್ಲ, ವಾರಕ್ಕೆ ಒಂದ್ಸಾರಿನೂ ಬರಲ್ಲ. ಸೊಳ್ಳೆ ಪ್ರಾಬ್ಲಮ್ಮು, ನಾಯಿ ಪ್ರಾಬ್ಲಮ್ಮು. ಹೆಸರು ಕೇಳಿದ್ರನ್ನೇ ಸಾಕು ಏನೋ ಒಂಥರ ಸಂಚಲನ ಉಂಟಾಗುವಂತಿದೆ. ನಮ್ಮ ರಾಜಕಾರಣಿಗಳ ಬಾಯಲ್ಲಿ ಆಗಾಗ ಕೇಳಿ ಬರ್ತಿರೋ ಪದಗಳು ಕೂಡ ಸಿಂಗಾಪುರ. ಆದ್ರೆ ಇದು ಆ ಸಿಂಗಾಪುರ ಅಲ್ಲ, ಬದಲಾಗಿ ಇದು ನಮ್ಮ ಬೆಂಗಳೂರಿನಲ್ಲಿರೋ ಸಿಂಗಾಪುರ. ಬೆಂಗಳೂರು ನಿರ್ಮಾತೃ ಎನಿಸಿದ ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿ ಈ ಸ್ಥಳದಲ್ಲಿ ವಾಸವಾಗಿದ್ದ ಸಿಂಗಪ್ಪ ನಾಯಕ ಎಂಬ ಜನ ನಾಯಕನ ಹೆಸರಿನಿಂದಾಗಿ ಇದಕ್ಕೆ ಸಿಂಗಾಪುರ ವಾರ್ಡ್ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತೆ. 1524ರಲ್ಲಿ ನಿರ್ಮಿಸಲಾಯಿತೆಂದು ಹೇಳಲಾಗುವ ಪುರಾತನ ವರದರಾಯಸ್ವಾಮಿ ದೇವಾಲಯವು ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿದ್ದು, ಜಿಬಿ ಆದ ಬಳಿಕ ವಾರ್ಡ್ನಲ್ಲಿ ಹೇಳಿಕೊಳ್ಳುವಂತ ಕಾಮಗಾರಿಗಳು ನಡೆದಿಲ್ಲವೆಂದೇ ಹೇಳಬೇಕು. ಆದರೆ ಈಗಲೇ 10 ವರ್ಷಗಳ ಹಿಂದೆ ಈ ವಾರ್ಡ್ನ ಕಾರ್ಪೊರೇಟರ್ ಆಗಿದ್ದ ಯಶೋಧಮ್ಮ ಕೃಷ್ಣಪ್ಪ ಅವರ ಕೆಲಸ ಕಾರ್ಯಗಳನ್ನ ನೆನಪಿಸಿಕೊಳ್ಳುವ ನಿವಾಸಿಗಳು ಯಶೋಧಮ್ಮ ಕೃಷ್ಣಪ್ಪನಂಥ ಕಾರ್ಪೊರೇಟರ್ಗಳು ಮತ್ತೆ ಬರಬೇಕೆಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಇಲ್ಲಿರೋ ರಾಜಕಾಲುವೆಗೆ ಕಸಾಯಿಖಾನೆಯ ತ್ಯಾಜ್ಯವನ್ನ ತಂದು ಎಸೆಯುವುದರಿಂದ ಕಾಲುವೆಯ ನೀರು ರಕ್ತದ ವರ್ಣಕ್ಕೆ ತಿರುಗಿ ಗಬ್ಬು ವಾಸನೆ ಹರಡುತ್ತೆ. ಈ ಬಗ್ಗೆ ಅಧಿಕಾರಿಗಳಾದರೂ ತಲೆನೇ ಕೆಡಿಸಿಕೊಳ್ಳುತ್ತಿಲ್ಲ ಎಂದು ಸಿಂಗಾಪುರ ನಿವಾಸಿಗಳು ಅಳಲು ತೋಡಿಕೊಳ್ತಿದ್ದಾರೆ. ಅಂದಹಾಗೆ ಸಿಂಗಾಪುರ ವಾರ್ಡ್ GBA ಮೀಸಲಾತಿ ಪಟ್ಟಿಯ ಪ್ರಕಾರ ಸಾಮಾನ್ಯ ಮಹಿಳೆಗೆ ಮೀಸಲಾಗಿದೆ. ನನ್ನ ಕೇಳಿದ್ರೆ ಲಕ್ಷ್ಮೀ ಹರಿಯಕ್ಕ ಬರ್ಬೋದಂತ. ಕಾಂಗ್ರೆಸ್ ಇಲ್ಲಿ ಬೆಲ್ಟ್ ಸರ್, ಅದು ಕಾಂಗ್ರೆಸ್ ಬೆಲ್ಟು. ಈ ಬ್ಯಾಟರಾಯನಪುರದ ಕೋಂಪನಗರ ವಾರ್ಡ್ ಅಂದರೆ ಹಳೇದು. ಸಿಂಗಾಪುರ ಕೋಂಪನಗರ ಅಂದರೆ ಕಾಂಗ್ರೆಸ್ ಬೆಲ್ಟು, ಅದು ನೋಟೆಡ್, ಯಾರನ್ನ ಬೇಕಾದರೂ ಹೇಳ್ತಾರೆ. ಅದು ಹಳೆ ಊರು ಸಿಂಗಾಪುರ ಸರ್. ಇತಿಹಾಸ ಸಿಂಗಾಪುರ. ಇದು 500 ವರ್ಷ ಇತಿಹಾಸ ಐತೆ ಸಿಂಗಾಪುರಕ್ಕೆ. ಇಲ್ಲಿ ವರದರಾಯಸ್ವಾಮಿ ದೇವಸ್ಥಾನ ಅಂತ ಐತೆ ನೋಡಿ. ಶ್ರೀಕೃಷ್ಣ ದೇವರೆಲ್ಲ ಆ ಕಾಲದಲ್ಲಿಂದ ಇರೋದು. ಇದು 500 ವರ್ಷ ಇತಿಹಾಸ ಐತೆ ದೇವಸ್ಥಾನಕ್ಕೆ. ಹಂಗಾಗಿ ಸಿಂಗಾಪುರ ವಾರ್ಡ್ ಅಂತ. ಇವಾಗ ಸದ್ಯಕ್ಕೆ ಬಸ್ ಸ್ಟ್ಯಾಂಡ್ಗಳು ಅದು ಇದು ಆಗಿದೆ. ಇನ್ನು ಮುಂದೆ ಏನು ಮಾಡಿ ಯಾರು ಬರ್ತಾರೋ ಅವ್ರು ನೋಡೋಣ. ಇನ್ನು ಆಗಬೇಕಾಗಿರೋದು ಈಗ ಪರವಾಗಿಲ್ಲ, ಏನು ಯಾವುದು ತೊಂದರೆ ಇಲ್ಲ. ಲೈಟ್ಗಳದ್ದು, ನೀರ್ದು, ಚರಂಡಿ ಎಲ್ಲ ಆಲ್ರೆಡಿ ಆಗಿದೆ. ಮಾಡೋ ಕೆಲಸಗಳು ಏನಿಲ್ಲ ಸದ್ಯಕ್ಕೆ. ಇನ್ಯಾರನ್ನ ಬೇರೆ ಕೆಲಸ ಮಾಡ್ತಾ ಇರ್ತವೆ. ಆಫೀಸ್ಗಳು, ಹಾಸ್ಪಿಟ್ಲ್ಗಳು ಅಂತ ಮಾಡಿದ್ರೆ ಮುಂದೆ ಆಗಬೇಕು. ಮಾಡೋದಾದರೆ ತುಂಬ ಕೆಲಸ ಮಾಡೋದಿರುತ್ತೆ. ಇವಕ್ಕೆ ಸಮಸ್ಯೆ ಏನು ಅಂಥ ಸಮಸ್ಯೆ ಏನಿಲ್ಲ. ಇವಾಗ ಹಾಸ್ಪಿಟ್ಲೂ ಅರ್ಧ ಬರ್ಧ ಆಗಿದೆ, ನಡೀತಾ ಇದೆ. ಈ ರಸ್ತೆಗಳು, ಚರಂಡಿಗಳೆಲ್ಲ ನೀರ್ದೇನು ತೊಂದರೆ ಇಲ್ಲ. ಮಾಡೋದಾದರೆ ಇನ್ನೂ ಮಾಡೋಂಥದ್ದು ಬೇಜಾನಿರುತ್ತೆ. ಮಾಡಿದ್ರೆ ಇನ್ನೂ ಮುಂದಕ್ಕೆ ನೋಡ್ಬೇಕು ಏನು ಮಾಡ್ತಾರೋ ಏನೋ. ಇವಕ್ಕೇನು ಸಮಸ್ಯೆ ಅಂಥದ್ದೇನಿಲ್ಲ. ಕಾರ್ಪೊರೇಟರ್ ಬಗ್ಗೆ ಕೇಳಬೇಡಿ, ಇವ್ರೇನು ಮಾಡಿಲ್ಲ.
ನಮ್ಮ ಯಶೋದಮ್ಮ ಕೃಷ್ಣಪ್ಪ ಅವ್ರು ಮಾಡಿರೋದೇ 10 ವರ್ಷದ ಹಿಂದೆ. ಈ ಕಾರ್ಪೊರೇಟರ್ ಏನು ಮಾಡಿಲ್ಲ ಪಾಪ. ಅವರು ಅವಾಗ ಮಾಡಿರೋದೇ ಇವಾಗೆಲ್ಲ ಅಭಿವೃದ್ಧಿ ಆಗಿರೋದು. ಈ ಕಾರ್ಪೊರೇಟರ್ ಅಂತೂ ಏನು ಮಾಡಿಲ್ಲ. ಇವರಿಂದ ಯಶೋದಮ್ಮ ಕೃಷ್ಣಪ್ಪ ಅವರಿದ್ದರು, ಅವರು ಕೆಲಸ ಆಗಿರೋದೇನೆ ಇಲ್ಲಿ. ಅವ್ರು ಇದರಲ್ಲಿ ಸಂತೆದು ಹಾಸ್ಪಿಟ್ಲದು ಇವೆಲ್ಲ ಆಗಿದ್ದು. ಅವಾಗ ಅವರೇನೋ ಕಾರಣಾಂತರದಿಂದ ಬಂದಿಲ್ಲ ರಾಜಕೀಯಕ್ಕೆ. ಇದೆಲ್ಲ ಇವಾಗೆಲ್ಲ ಸ್ಯಾಂಕ್ಷನ್ ಆಗಿ ಮಾಡಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಹೆಸರಿಗೆ ಮಾತ್ರ ಇದು ಸಿಂಗಾಪುರ, ಒಳಗೆ ಹೋದ್ರೆ ಇದು ಸಿಂಗಾಪುರ ತರ ಇಲ್ಲ. ಸೊ ಯಾವುದೋ ಒಂದು ಸ್ಲಮ್ ಏರಿಯಾಕ್ಕೆ ಹೋದ ತರ ಅನುಭವ ಆಗುತ್ತೆ. ಎಲ್ಲಂದ್ರೆ ಅಲ್ಲಿ ಕಸ ಬಿದ್ದಿದೆ, ಕೊಳತು ನಾರುವಂಥ ವಾಸನೆ ಇದೆ, ಕಟ್ಕೊಂಡಿರುವಂಥ ಚರಂಡಿ ಮತ್ತು ರಸ್ತೆಗಳು ಕೂಡ ಅಲ್ಲಲ್ಲಿ ಹಳ್ಳ ದಿನ ಬಿದ್ದಿರುವಂಥದ್ದನ್ನು ನಾವು ನೋಡಿದ್ವಿ. ಜೊತೆಗೇನೆ ಒಂದು ರಾಜಕಾಲುವೆ ಇದೆ. ಮಳೆ ಬಂತು ಅಂತಂದರೆ ಏನೋ ಎಲ್ಲ ಕಸಾಯಿ ಖಾನೆಯ ತ್ಯಾಜ್ಯ ಎಲ್ಲ ಮನೆ ಮುಂದೆ ಬಂದು ಬಿಸಾಕೋ ಥರ ಆಗುತ್ತೆ. ಇಂತಹ ಒಂದು ಸಮಸ್ಯೆ ಇದೆ. ಇದನ್ನು ನಾವು ಯಾರಿಗೆ ಹೇಳೋಣ? ಇಲ್ಲಿ ಯಾರು ಕಾರ್ಪೊರೇಟರ್ಗಳು ಇಲ್ಲ. ಇನ್ನು ಕೃಷ್ಣ ಬೈರೇಗೌಡರು ಸಚಿವರು ಮತ್ತು ಈ ಭಾಗದ ಶಾಸಕರು ಕೂಡ ಆಗಿದ್ದಾರೆ. ಅವರು ಇದು ಯಾವುದಕ್ಕೂ ಕೂಡ ಕಿವಿಗೆ ಹಾಕೊಳ್ಳೋದಿಲ್ಲ. ಅವರು ಇಂಥ ಸಮಸ್ಯೆ ನಮ್ಮದಾಗಿದೆ ಅಂತ ಇಲ್ಲಿನ ನಿವಾಸಿಗಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇನ್ನಾದರೂ ಕೂಡ ಸಂಬಂಧಪಟ್ಟಂಥವರು ಇತ್ತ ಗಮನ ಹರಿಸಬೇಕು ಅನ್ನುವಂಥದ್ದು ಪಬ್ಲಿಕ್ ನೆಕ್ಸ್ಟ್ನ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.